ಹನಿ ಗೊಂದಲದಲ್ಲೇ ಸಂಪುಟ ಸರ್ಕಸ್. ಸಂಪುಟ ಪುನರ್ರಚನೆಗೆ ಮುಂದಾದ ಸಿದ್ದರಾಮಯ್ಯ ಸಂಪುಟದ ಜೇನುಗೂಡಿಗೆ ಕಲ್ಲು ಹಾಕಲು ನಿರ್ಧಾರ. ಮುಂದಿನ ವಾರವೇ ಸಿಎಂ ದೆಹಲಿ ಯಾತ್ರೆ. ಏಪ್ರಿಲ್ನಲ್ಲಿ ಸಂಪುಟ ಪುನರ್ರಚನೆ ಪ್ರಕ್ರಿಯೆ. ಆಕಾಂಕ್ಷಿತ ಶಾಸಕರಿಗೆ ಹೆಚ್ಚಿದಂತಹ ಮಹದಾಸ್. ಸೋಮಾರಿ ಮಂತ್ರಿಗಳಿಗೆ ಹೆಚ್ಚಿದ ಯಧೆ ಡವಡವ. ಎಸ್, ಈ ಹನಿ ಟ್ರ್ಯಾಪ್ ವಿಚಾರವಾಗಿ ಎಲ್ಲವೂ ಕೂಡ ಒಂಥರ ಸ್ಥಗಿತವಾಗಿತ್ತು ಅಂತಾನೆ ಹೇಳಬಹುದು. ಇದರ ನಡುವೆ ಸಂಪುಟ ಪುನರ್ರಚನೆಗೆ ಸಿದ್ದರಾಮಯ್ಯ ಅವರು ಮುಂದಾಗಿದ್ದಾರೆ. ಸಂಪುಟ ಒಂದು ಪುನರ್ರಚನೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕೈ ಹಾಕಿದ್ದಾರೆ. ಈ ಒಂದು ಕಾರಣಕ್ಕೆ ಡವಢವ ಶುರುವಾಗ್ತಾ ಇದೆ. ಸೋಮಾರಿ ಕೆಲಸ ಮಾಡ್ದೇನೆ ಇರುವಂತಹ ಒಂದಿಷ್ಟು ಮಂತ್ರಿಗಳಿಗೆ ಡವಢವ ಶುರುವಾಗಿದೆ. ಸಚಿವ ಸಂಪುಟ ಪುನರ್ರಚನೆ ಹಾಗೂ ವಿಧಾನ ಪರಿಷತ್ ಖಾಲಿ ಸ್ಥಾನಗಳ ನೇಮಕದ ಕುರಿತಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಒಂದು ವಿಚಾರವಾಗಿ ಬಂದಿದ್ರು. ಯಾವ ವಿಚಾರವಾಗಿ ಬಂದಿದ್ರು ಸಿಎಂ ಸಿದ್ದರಾಮಯ್ಯ ಅವರನ್ನು ನೋಡೋಕೆ ಅಂತಂದ್ರೆ, ಆರೋಗ್ಯ ವಿಚಾರಣೆಯ ಹಿತದೃಷ್ಟಿಯಿಂದ ಬಂದಿದ್ರು. ಆ ಒಂದು ಕಾರಣದಿಂದ ಸಚಿವ ಸಂಪುಟ ವಿತರಣೆಯ ವಿಚಾರದ ಬಗ್ಗೆಯೂ ಕೂಡ ಮಾತಾಡಿರಬಹುದು ಎನ್ನುವಂತಹ ಒಂದಿಷ್ಟು ಗೊಂದಲ ಈಗ ಶುರುವಾಗ್ತಾ ಇದೆ. 5 ಪ್ರಭಾವಿಗಳಿಗೆ ಮಂತ್ರಿಗಿರಿ ಮಿಸ್ ಆಗುತ್ತಾ? ಅವಕಾಶ ವಂಚಿತರ ಹಿರಿಯರಿಗೆ ಬಂಪರ್ ಆಫರ್ ಗಿಫ್ಟ್ ಸಿಗುತ್ತಾ? ಸಿದ್ದು ದೆಹಲಿಯಿಂದ ವಾಪಸ್ ಬಂದ ಮೇಲೆ ಕ್ರಮ. ಸಚಿವರ ಪ್ರೋಗ್ರೆಸ್ ಕಾರ್ಡ್ ಸಿದ್ಧವಿರಿಸಿರುವಂತಹ ಸಿಎಂ. ಹೈಕಮಾಂಡ್ ಅಂಗಳದಲ್ಲಿ ಮಂತ್ರಿಗಳ ಭವಿಷ್ಯ ನಿರ್ಧಾರ. ಯಾರ್ಯಾರ ಮಂತ್ರಿಗಿರಿ ಕಳೆದುಕೊಳ್ತಾರೆ ಕಾದು ನೋಡಬೇಕಾಗಿದೆ. ಸೋಮಾರಿ ಮಂತ್ರಿಗಳ ಎದೆಯಲ್ಲಿ ಡವಡವ ಶುರುವಾಗಿ, ನಾ ಆಗ್ಲೇ ಹೇಳ್ತಾ ಇದ್ದೆ, ಸೋಮಾರಿ ಮಂತ್ರಿಗಳ ಎದೆಯಲ್ಲಿ ಈಗ ಡವಡವ ಶುರುವಾಗಿದೆ. ನನ್ನ ಮಂತ್ರಿಗಿರಿ ಎಲ್ಲಿ ಕಳೆದು ಹೋಗುತ್ತೋ, ಬೇರೆಯವರಿಗೆ ಕೊಟ್ಬಿಡ್ತಾರೋ ಅನ್ನುವಂತಹ ಭಯ ಶುರುವಾಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾನುವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧಿಕೃತ ನಿವಾಸಕ್ಕೆ, ಕಾವೇರಿ ನಿವಾಸಕ್ಕೆ ಬಂದಿದ್ರು. ಆ ಒಂದು ಸಂದರ್ಭದಲ್ಲಿ ಅವರ ಆರೋಗ್ಯ ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ. ಇದೇ ವೇಳೆ ಸಚಿವ ಸಂಪುಟ ಪುನರ್ರಚನೆಯ ವಿಚಾರವೂ ಕೂಡ ಚರ್ಚೆಯಾಗಿದೆ. ಏಪ್ರಿಲ್ ತಿಂಗಳಲ್ಲಿ ಪುನರ್ರಚನೆ ಪ್ರಕ್ರಿಯೆ ನಡೆಸುವ ಬಗ್ಗೆ ಚರ್ಚೆಯಾಗಿದೆ. ಸಂಪುಟದಿಂದ 5 ಮಂದಿ ಸಚಿವರನ್ನ ಕೈಬಿಟ್ಟು ಆ ಜಾಗಕ್ಕೆ ಬೇರೆಯವರನ್ನ ತೆಗೆದುಕೊಳ್ಳುವ ಬಗ್ಗೆ ಕೂಡ ಚರ್ಚೆಯಾಗಿದೆ. ಈ ಒಂದು ಕಾರಣಕ್ಕೆ ಸೋಮಾರಿ ಸದ್ದಂತರ ಊಟ ಮಾಡ್ಕೊಂಡು ಮಲ್ಕೊಳ್ತಿದ್ದಂತಹ ಎಲ್ಲಾ ಮಂತ್ರಿಗೂ ಕೂಡ ಈಗ ಡವಡವ ಶುರುವಾಗಿದೆ. ಮಧುಬಲೆ ಗೊಂದಲದ ನಡುವೆಯೇ ಸಂಪುಟದ ಸರ್ಕಸ್. 5 ಮಂತ್ರಿಗಳ ತಲೆದಂಡಕ್ಕೆ ಸಿದ್ದರಾಮಯ್ಯ ನಿರ್ಧಾರ. ಸೋಮಾರಿ ಮಂತ್ರಿಗಳಿಗೆ ಆತಂಕ ಹೆಚ್ಚಿಸಿದಂತಹ ಸಿದ್ದರಾಮಯ್ಯ ಭಾನುವಾರ ಸಿಎಂ ನಿವಾಸದಲ್ಲಿ ಸಿದ್ದು ಖರ್ಗೆ ಗಂಭೀರ ಚರ್ಚೆ. ಈಗಾಗಲೇ ಸೋಮಾರಿ ಮಂತ್ರಿಗಳ ಮಾಹಿತಿಯನ್ನ ಪಡೆದಿರುವಂತಹ ಖರ್ಗೆ ಅವರ ಜೊತೆ ಸಿಎಂ ಸಿದ್ದರಾಮಯ್ಯ ಗಂಭೀರ ಚರ್ಚೆ. ಯಾರು ಕೆಲಸವನ್ನ ಮಾಡ್ತಿದ್ದಾರೆ, ಯಾರು ಕೆಲಸವನ್ನ ಮಾಡ್ತಾ ಇಲ್ಲ, ಸಚಿವರ ಇಂಚಿಂಚು ಮಾಹಿತಿ ಸಂಗ್ರಹಿಸಿರುವಂತಹ ಖರ್ಗೆ. ಎಸ್, ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ, ಯಾರ್ಯಾರು ಸೋಂಬೇರಿ ತರ ನಿದ್ದೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಕೂಡ ಆಗಿದೆ. ಈಗ ಆಲ್ರೆಡಿ ಸೋಮಾರಿ ಮಂತ್ರಿಗಳ ಮಾಹಿತಿಯನ್ನು ಕೂಡ ಖರ್ಗೆ ಅವರು ಪಡೆದುಕೊಂಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಸಿಎಂ ಸಿದ್ದರಾಮಯ್ಯ ಅವರು ಗಂಭೀರ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಯಾವ ಕೆಲಸ ಮಾಡಿದ್ದಾರೆ, ಅದರಿಂದ ಜನಕ್ಕೆ ಉಪಯುಕ್ತ ಆಗಿದೆಯೋ ಇಲ್ವೋ ಎನ್ನುವಂತಹ ವಿಚಾರವನ್ನ ಕೂಡ ಮಾತನಾಡ್ತಾ ಇದ್ದಾರೆ. ಸಚಿವರ ಇಂಚಿಂಚು ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಸಂಪುಟದಿಂದ 5-6 ಮಂದಿ ಸಚಿವರನ್ನ ಕೈಬಿಟ್ಟು ಆ ಜಾಗಕ್ಕೆ ಬೇರೆಯವರನ್ನ ತೆಗೆದುಕೊಳ್ಳುವ ಬಗ್ಗೆ ಚರ್ಚೆ ಕೂಡ ಆಗ್ತಾ ಇದೆ. ಯಾರನ್ನ ಕೈ ಬಿಡಬೇಕು ಹಾಗೂ ಹೊಸದಾಗಿ ಸಂಪುಟಕ್ಕೆ ಯಾರನ್ನ ಸೇರಿಸಿಕೊಳ್ಳಬೇಕು ಎನ್ನುವಂತಹ ಬಗ್ಗೆ
ಅಂತಿಮ ಹಂತದ ಚರ್ಚೆ ಕೂಡ ನಡೆಸಲು ಮುಂದಿನ ವಾರ ಸಿದ್ದರಾಮಯ್ಯ ಅವರು ದೆಹಲಿಗೆ ತೆರಳ್ತಾ ಇದ್ದಾರೆ ಎನ್ನುವಂತಹ ವಿಚಾರವನ್ನ ಮೂಲಗಳು ತಿಳಿಸ್ತಾ ಇದೆ. 5-6 ಮಂದಿ ಮಂತ್ರಿಗೆ ಈಗ ಡವಢವ ಶುರುವಾಗ್ತಾ ಇದೆ. ಕೆಲಸ ಮಾಡಿದ್ರು ಓಕೆ, ಕೆಲಸ ಮಾಡಿಲ್ದೆ ಹುಟ್ಟು ಸೋಂಬೇರಿ ತರ ಪೋಸ್ ಕೊಟ್ರೆ ಇದೇ ಆಗುತ್ತೆ. ಯಾರನ್ನ ಉಳಿಸಿಕೊಳ್ತೀರಿ, ಯಾರನ್ನ ಕೈ ಬಿಡ್ತೀರಿ, ಅವರನ್ನ ಯಾಕೆ ಉಳಿಸಿಕೊಳ್ಬೇಕು, ಯಾಕೆ ಕೈ ಬಿಡಬೇಕು, ವಿವರವಾದ ಮಾಹಿತಿಯನ್ನ ನೀಡಿ ಅಂತ ಸಿಎಂಗೆ ಖರ್ಗೆ ಸೂಚನೆಯನ್ನ ನೀಡಿದ್ದಾರೆ. ಮುಂದಿನ ವಾರವೇ ಸಚಿವರ ಪ್ರೋಗ್ರೆಸ್ ಕಾರ್ಡ್ ಜೊತೆ ದೆಹಲಿಗೆ ಹೈಕಮಾಂಡ್ ನಾಯಕರಿಗೆ ಪ್ರೋಗ್ರೆಸ್ ಕಾರ್ಡ್ ನೀಡಲಿರುವಂತಹ ಸಿಎಂ ಅವರ ಕೈನಲ್ಲೇ ಇದೆ ಸೋಮಾರಿ ಮಂತ್ರಿಗಳ ಭವಿಷ್ಯ. ಸಿಎಂ ದೆಹಲಿಗೆ ಹೋಗಿ ಬಂದ ಮೇಲೆ ಮಂತ್ರಿಗಳ ಭವಿಷ್ಯ ನಿರ್ಧಾರ ಆಗ್ತಾ ಇದೆ. ಕೆಲಸ ಮಾಡಿ ಅಂತ ಅಂದ್ರೆ ಸೋಮಾರಿತನ ಮಾಡ್ಕೊಂಡಿದ್ರೆ ಇದೇ ಕತೆ ಆಗೋದು. ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ರೋಗ್ರೆಸ್ ಕಾರ್ಡ್ ಕೊಡೋಕೆ ಹೇಳ್ತಾ ಇದ್ದಾರೆ. ಯಾರನ್ನ ಉಳಿಸ್ಕೊಳ್ತೀರಾ, ಯಾರನ್ನ ಕೈ ಬಿಡ್ತೀರಾ, ಯಾವ ಕಾರಣಕ್ಕೆ ಉಳಿಸ್ಕೊಳ್ತೀರಾ, ಅವ್ರನ್ನ ಯಾವ ಕಾರಣಕ್ಕೆ ಕೈ ಬಿಡ್ತೀರಾ, ಎಲ್ಲ ಡೀಟೇಲ್ಸ್ ಅನ್ನು ಕೊಡ್ಬೇಕು. ಅವರು ವಿವರವಾಗಿ ಮಾಹಿತಿಯನ್ನ ಕೊಡಿ ಅಂತ ಹೇಳ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಮುಂದಿನ ವಾರ ಸಚಿವರ ಪ್ರೋಗ್ರೆಸ್ ಕಾರ್ಡ್ ಅನ್ನ ಹಿಡ್ಕೊಂಡು ಅವ್ರ ಜೊತೆಗೆ ದೆಹಲಿಗೆ ಹೋಗ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರಿಗೆ ಪ್ರೋಗ್ರೆಸ್ ಕಾರ್ಡ್ ಅನ್ನ ತೋರಿಸಬೇಕು. ಸಿಎಂ ಸಿದ್ದರಾಮಯ್ಯ ಅವರು ಪ್ರೋಗ್ರೆಸ್ ಕಾರ್ಡ್ ಅನ್ನ ತೋರಿಸಬೇಕು. ಯಾವ್ಯಾವ ಮಂತ್ರಿ ಏನೇನು ಮಾಡಿದ್ರು ಎನ್ನುವಂತಹ ವಿಚಾರವನ್ನ ಹೇಳಬೇಕು ಹೈಕಮಾಂಡ್. ಸಿಎಂ ಅವರ ಕೈನಲ್ಲೇ ಇದೆ ಈಗ ಸೋಮಾರಿ ಮಂತ್ರಿಗಳ ಭವಿಷ್ಯ. ಈಗ ಚೆಂಡು ಸಿದ್ದರಾಮಯ್ಯ ಅವರ ಮನೆಯ ಅಂಗಳದಲ್ಲಿ ಇದೆ. ನೀವು ಕೆಲಸ ಮಾಡಿದ್ರೆ ನೀವು ಸೇಫು, ಇಲ್ಲ ಅಂತಂದ್ರೆ ನೀವು ಸೇಫ್ ಅಲ್ಲ. ಸಿದ್ದು ಖರ್ಗೆ ಭೇಟಿ ಬೆನ್ನಲ್ಲೇ ಸೋಮಾರಿಗಳಿಗೆ ಭಯ. ಸಿಎಂ ಸಿದ್ದರಾಮಯ್ಯ ಮನೆಗೆ ಸಚಿವರ ದಾಂಗುಡಿ. ಸರ್, ನನ್ನನ್ನ ತೆಗಿಬೇಡಿ ಅಂತ ಹೇಳಿ ದುಂಬಾತ್. ಸಿಎಂ ಸಿಕ್ಕಾಗ್ಲಿಲ್ಲ ಮಂತ್ರಿಗಳ ಬಾಯಲ್ಲಿ ಅದೇ ಮಾತು. ಮಂತ್ರಿಗಳ ನಡೆಯಿಂದ ಸಿದ್ದರಾಮಯ್ಯಗೆ ಧರ್ಮ ಸಂಕಟವಾಗಿದೆ. ಯಾರನ್ನ ಉಳಿಸಿಕೊಳ್ಳೋದು, ಯಾರನ್ನ ಕೈ ಬಿಡೋದು. ಖರ್ಗೆ ಜೊತೆ ಚರ್ಚೆ ಬಳಿಕ ಮತ್ತೊಂದು ಪಟ್ಟಿ ರೆಡಿ ಆಗ್ತಾ ಇದೆ. ಪರಿಷ್ಕೃತ ಪಟ್ಟಿ ಸಿದ್ಧಪಡಿಸುತ್ತಿರುವಂತಹ ಸಿಎಂ ಸಿದ್ದರಾಮಯ್ಯ. ಎಸ್, ಹೌದು. ಈಗ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಪರಿಸ್ಥಿತಿ, ಸಿಎಂ ಸಿದ್ದರಾಮಯ್ಯ ಅವರಿಗೆ ಧರ್ಮ ಸಂಕಟದಲ್ಲಿ ಮಧ್ಯದಲ್ಲಿ ಇದ್ದು ಬಿಟ್ಟಿದ್ದಾರೆ. ಅಡಗತ್ರಿಯ ಮಧ್ಯದಲ್ಲಿ ಅಡಕೆ ಸಿಕ್ಕಾಕೊಂಡಂಗಾಗಿದೆ. ಸಿದ್ದು ಖರ್ಗೆ ಭೇಟಿ ಬೆನ್ನಲ್ಲೇ ಸೋಮಾರಿಗಳಿಗೆ ಈಗ ಭಯ ಶುರುವಾಗ್ತಾ ಇದೆ. ನಮ್ಮನ್ನ ಮಂತ್ರಿಗಿರಿಯಿಂದ ತೆಗೆದು ಬಿಟ್ರೆ ನಾವೆಂತ ಮಾಡೋದು ಅಂತ. ಸಿಎಂ ಸಿದ್ದರಾಮಯ್ಯ ಅವರ ಮನೆಗೆ ಸಚಿವರ ದಂಡು ಬರ್ತಾ ಇದೆ. ಸರ್, ನಮ್ಮನ್ನ ತೆಗಿಬೇಡಿ, ಸರ್, ನಮ್ಮನ್ನ ತೆಗಿಬೇಡಿ ಅಂತ ಹೇಳಿ ದುಂಬಾಲ್ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಎಲ್ಲೇ ಸಿಕ್ಕಿದ್ರು ಕೂಡ ಅವರ ಆರೋಗ್ಯ ವಿಚಾರಿಸುವ ಬದಲು ನನ್ನನ್ನು ತೆಗಿಬೇಡಿ ಎನ್ನುವಂತಹ ಮಾತೆ ಕೇಳಿ ಬರ್ತಾ ಇದೆ. ಮಂತ್ರಿಗಳ ನಡುವೆ ಸಿದ್ದರಾಮಯ್ಯ ಅವರು ಧರ್ಮ ಸಂಕಟವನ್ನು ಅನುಭವಿಸ್ತಾ ಇದ್ದಾರೆ. ಯಾರನ್ನ ಉಳಿಸ್ಕೊಳ್ಬೇಕು, ಯಾರನ್ನ ಕೈ ಬಿಡಬೇಕು ಎನ್ನುವಂತಹ ವಿಚಾರ. ಮುಂದಿನ ವಾರವೇ ಸಿದ್ದರಾಮಯ್ಯ ದೆಹಲಿಗೆ ಪ್ರವಾಸ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಜೊತೆ ಚರ್ಚೆ. ಸೋಮಾರಿ ಮಂತ್ರಿಗಳ ವರದಿ ನೀಡಲಿರುವಂತಹ ಸಿಎಂ. ಅವಕಾಶ ವಂಚಿತ ಹಿರಿಯರ ಪಟ್ಟಿ ನೀಡಲಿರುವಂತಹ ಸಿಎಂ. ದೆಹಲಿ ಯಾತ್ರೆಯಿಂದ ಬಂದ ಬಳಿಕ ಸಂಪುಟ ಸರ್ಕಸ್. ಸಿದ್ದರಾಮಯ್ಯ ಸಂಪುಟ ಸೇರುವವರು ಯಾರು ಹಾಗಾದ್ರೆ? ಮಂತ್ರಿಗಿರಿ ಕಳೆದುಕೊಳ್ಳುವ ಸೋಮಾರಿಗಳು ಯಾರ್ಯಾರು? ಎಲ್ಲದಕ್ಕೂ ಮುಂದಿನ ವಾರವೇ ಸರಿಯಾದ ಉತ್ತರ ಸಿಗಲಿದೆ. ಎಸ್, ಹೌದು. ಮುಂದಿನ ವಾರ ಪ್ರೋಗ್ರೆಸ್ ಕಾರ್ಡ್ ಅನ್ನ ಇಟ್ಕೊಂಡು ಹೈಕಮಾಂಡ್ ಹತ್ರ ಹೋಗ್ಬೇಕು. ಆಗ ಯಾರ ಮಂತ್ರಿಗಿರಿ ಹೋಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಮುಂದಿನ ವಾರವೇ ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ. ಸೋಮಾರಿ ಮಂತ್ರಿ ಇವರಿಗೆ ಪಕ್ಕಾ ಈಗ ಟೆನ್ಷನ್ ಆಗ್ತಾ ಇದೆ. ಯಾವಾಗ್ಲೂ ಕೂಡ ಸಿದ್ದರಾಮಯ್ಯ ಅವರಿಗೆ ನನ್ನ ಸ್ಥಾನ ಸೇಫ್ ಅಲ್ವಾ ಎನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾನೆ ಇರ್ತಾರೆ.
ಅವಕಾಶ ವಂಚಿತ ಹಿರಿಯರ ಪಟ್ಟಿ ನೀಡಲಿರುವಂತಹ ಸಿಎಂ. ದೆಹಲಿ ಯಾತ್ರೆಯಿಂದ ಬಂದ ಬಳಿಕ ಈ ಒಂದು ಸಂಪುಟ ಒಂದು ಸರ್ಕಸ್. ಸಿದ್ದರಾಮಯ್ಯ ಸಂಪುಟ ಸೇರುವವರು ಯಾರ್ಯಾರು? ಹಂಗಾದ್ರೆ 5-6 ಜನ ಕಳ್ಕೊಳ್ತಾರೆ ಅವರ ಮಂತ್ರಿಗಿರಿಯನ್ನ. ಆ ಸೋಂಬೇರಿಗಳು ಯಾರು? ಎಲ್ಲದಕ್ಕೂ ಕೂಡ ಮುಂದಿನ ವಾರವೇ ಉತ್ತರ ಸಿಗಲಿದೆ. ಒಂದಿಷ್ಟು ಜನ ಸೋಮಾರಿ ಮಂತ್ರಿಗಳು ನಮ್ಮ ಹೆಸರು ಇಲ್ಲದೆ ಹೋದ್ರೆ ಸಾಕು ಎನ್ನುವಂತಹ ಒಂದು ಮನಸ್ಥಿತಿಗೆ ಬಂದಿದ್ದಾರೆ. ನೀವೇನೇ ಮಾಡಿದ್ರು ನಿಮ್ಮ ಪ್ರೋಗ್ರೆಸಿವ್ ಕಾರ್ಡ್ ಇದೆಯಲ್ಲ, ಪ್ರೋಗ್ರೆಸ್ ಕಾರ್ಡ್, ಅದು ಸಿಎಂ ಸಿದ್ದರಾಮಯ್ಯ ಅವರ ಬಳಿ ಇದೆ. ಅದರ ಬಗ್ಗೆ ಈಗ ಆಲ್ರೆಡಿ ಡಿಸ್ಕಸ್ ಆಗ್ತಾ ಇದೆ ಖರ್ಗೆ ಅವರ ಜೊತೆ. ಯಾರೂ ಕೂಡ ಬಚಾವಾಗೋಕೆ ಸಾಧ್ಯವೇ ಇಲ್ಲ.